ರೌಡಿ ಶೀಟರ್ ಜಮೀರ್ ಅಹಮದ್ ಹತ್ಯೆ ಪ್ರಕರಣ 24 ಗಂಟೆಯೊಳಗೆ 5 ಹಂತಕರ ಬಂಧನ. ಮುಂಡಗೋಡ ಪಟ್ಟಣದ ಕೆಎಸ್ಆರ್ಟಿಸಿ ಬಸ್ ನಿಲ್ದಾಣದ ಎದುರಿನ ಅಂಬಿಕಾ ಸಾವ್ಜಿ ಹೋಟೆಲ್ನಲ್ಲಿ ಊಟಕ್ಕೆ ಕುಳಿತಿದ್ದಾಗ ನಡೆದಿದ್ದ 38 ವರ್ಷದ ರೌಡಿ ಶೀಟರ್ ಜಮೀರ್ ಅಹಮದ್ ದರ್ಗಾವಾಲೆ ಅವರ ಭೀಕರ ಕೊಲೆ ಪ್ರಕರಣವನ್ನು ಪೊಲೀಸರು ಕೇವಲ 24 ಗಂಟೆಗಳಲ್ಲಿ ಭೇದಿಸಿದ್ದಾರೆ. ಮೀಟರ್ ಬಡ್ಡಿ ವ್ಯವಹಾರದ ಹಳೆ ದ್ವೇಷಕ್ಕೆ ಸುಪಾರಿ ನೀಡಿ ಈ ಕೊಲೆ ಮಾಡಿಸಲಾಗಿದ್ದು, ಮುಂಡಗೋಡ ಪೊಲೀಸರು ಒಟ್ಟು 5 ಆರೋಪಿಗಳನ್ನು ಬಂಧಿಸುವಲ್ಲಿ ಯಶಸ್ವಿಯಾಗಿದ್ದಾರೆ. ರೌಡಿ ಶೀಟರ್ ಆಗಿದ್ದ ಜಮೀರ್ ಅಹಮದ್ ಅವರು ದಿನಾಂಕ 24/4/2026 ರಂದು ರಾತ್ರಿ ಅಂಬಿಕಾ ಸಾವ್ಜಿ ಹೋಟೆಲ್ಗೆ ಊಟಕ್ಕೆ ತೆರಳಿದ್ದರು. ಈ ವೇಳೆ ಹೊಂಚು ಹಾಕಿ ಬಂದಿದ್ದ ಹಂತಕರ ತಂಡ ಹರಿತವಾದ ಆಯುಧಗಳಿಂದ ಅವರ ಮೇಲೆ ಏಕಾಏಕಿ ಮಾರಣಾಂತಿಕ ಹಲ್ಲೆ ನಡೆಸಿ ಕೊಲೆ ಮಾಡಿ ಪರಾರಿಯಾಗಿತ್ತು. ಬಂಧಿತರನ್ನು ಮಂಜುನಾಥ್ ಕಾಜ್ಗಾರ್, ಶ್ರೀಕಾಂತ್ ಕಿರಣಗಿ, ಮಂಜುನಾಥ್ ಬೆಳಗಾವ್, ಅಭಿಷೇಕ್ ಬೂದಶೆಟ್ಟಿ ಮತ್ತು ದೀಪಕ್ ನವಲೆ ಎಂದು ಗುರುತಿಸಲಾಗಿದೆ. ಇವರು ಕೃತ್ಯಕ್ಕೆ ಬಳಸಿದ್ದ 1 ಕಾರು, 2 ಬೈಕ್ ಹಾಗೂ 1 ಕಂಟ್ರಿ ಮೇಡ್ ಪಿಸ್ತೂಲ್ ಮತ್ತು 6 ಗುಂಡುಗಳನ್ನು ಪೊಲೀಸರು ವಶಪಡಿಸಿಕೊಂಡಿದ್ದಾರೆ. ಕೊಲೆ ಪ್ರಕರಣದ ಆರೋಪಿಗಳನ್ನು ಕ್ಷಿಪ್ರವಾಗಿ ಬಂಧಿಸುವಲ್ಲಿ ಉತ್ತರ ಕನ್ನಡ ಜಿಲ್ಲಾ ಪೊಲೀಸ್ ಅಧೀಕ್ಷಕರಾದ ದೀಪನ್ ಎಂಎನ್ ಐಪಿಎಸ್, ಹೆಚ್ಚುವರಿ ಪೊಲೀಸ್ ಅಧೀಕ್ಷಕರಾದ ಕೃಷ್ಣಮೂರ್ತಿ ಜಿ ಹಾಗೂ ಶಿರಸಿ ಉಪವಿಭಾಗದ ಡಿವೈಎಸ್ಪಿ ಶ್ರೀಮತಿ ಗೀತಾ ಪಾಟೀಲ್ ಅವರ ಮಾರ್ಗದರ್ಶನದಲ್ಲಿ ರಂಗನಾಥ್ ನೀಲಮ್ಮನವರ್ ಪೊಲೀಸ್ ನಿರೀಕ್ಷಕರು, ಶ್ರೀಧರ್ ಎಸ್ಆರ್ ಪೊಲೀಸ್ ನಿರೀಕ್ಷಕರು, ಗೋಕರ್ಣ ಈ ತಂಡದ ಸಮಯಪ್ರಜ್ಞೆ ಮತ್ತು ದಕ್ಷ ಕಾರ್ಯಾಚರಣೆಯನ್ನು ಜಿಲ್ಲಾ ಪೊಲೀಸ್ ಅಧೀಕ್ಷಕರು ಮುಕ್ತ ಕಂಠದಿಂದ ಶ್ಲಾಘಿಸಿದ್ದಾರೆ. ದಿನಾಂಕ 24 ಏಪ್ರಿಲ್ 2026 ಒಂದು ಮರ್ಡರ್ ಪ್ರಕರಣ ಮುಂಡಗೋಡ ಪೊಲೀಸ್ ಠಾಣೆಯಲ್ಲಿ ರಿಪೋರ್ಟ್ ಆಗಿದೆ. ಇದರ ಸಂಬಂಧಪಟ್ಟಂಗೆ ಫಿರ್ಯಾದಿಯಾದ ಅವರು ಫಯಾಜ್ ತಂದೆ ನಜೀರ್ ಅಹಮದ್ ದರ್ಗಾವಾಲೆ 40 ವರ್ಷ, ಇವರು ನೂರಾನಿ ಗಲ್ಲಿ ಮುಂಡಗೋಡ ವಾಸವಾಗಿರೋ ಒಂದು ಕಂಪ್ಲೇಂಟ್ ನೀಡಿರ್ತಾರೆ. ಏನಂದ್ರೆ ಅವರ ತಮ್ಮನಾದ ಜಮೀರ್ ಅಹಮದ್ ತಂದೆ ನಜೀರ್ ಅಹಮದ್ ದರ್ಗಾವಾಲೆ ಇವರು ವೃತ್ತಿ ಬಿಸ್ನೆಸ್ ಮಾಡೋರು, ಇವ್ರದ್ದೊಂದು ಕೊಲೆ ಆಗಿರುತ್ತೆ ಅಂತ. ಇದರಲ್ಲಿ ಕಂಪ್ಲೇಂಟ್ ಏನಂತ ನೀಡಿರ್ತಾರೆ ಅಂದ್ರೆ, ನಿನ್ನೆ ದಿವಸ ರಾತ್ರಿ 11ರಿಂದ 11:15 ಗಂಟೆಗೆ ಸುಮಾರು ಅವ್ರ ತಮ್ಮ ಊಟ ಮಾಡೋದಕ್ಕೋಸ್ಕರ ಅಂಬಿಕಾ ಸಾವ್ಜಿ ಹೋಟೆಲ್ಗೆ ಕೆಎಸ್ಆರ್ಟಿಸಿ ಬಸ್ ಸ್ಟ್ಯಾಂಡ್ ಟೌನ್ ಎದುರುಗಡೆ ಅಲ್ಲಿ ಊಟಕ್ಕೆ ಬಂದಿರ್ತಾರೆ. ಅವ್ರ ಜೊತೆಗೆ ಅವ್ರ ಪರಿಚಯದಾರರಾದ ಸಾದಿಕ್ ಚಾವೋಸ್ ಕೂಡ ಅವ್ರನ್ನ ಬೈಕಲ್ಲಿ ಕರ್ಕೊಂಡು ಬಂದಿರ್ತಾರೆ. ಆ ಸಮಯದಲ್ಲಿ ಇವ್ರು ಊಟ ಮಾಡಬೇಕಾದ್ರೆ ಸಾದಿಕ್ ಚಾವೋಸ್ ಹೊರಗಡೆ ಹೋಗಿರ್ತಾರೆ ಸಿಗರೇಟ್ ತರೋದಕ್ಕೆ. ಆ ಸಮಯದಲ್ಲಿ ಒಂದು ಅನ್ನೋನ್ 3 ಇಲ್ಲ 4 ಜನ ಬಂದಿರ್ತಾರೆ. ಅದರಲ್ಲಿ ಒಬ್ರು ಇವ್ರಿಗೆ ಮೃತಪಟ್ಟವರು ಜಮೀರ್ ಅಹಮದ್ ಅವರಿಗೆ ಖಾರ ಪುಡಿ ಚೆಲ್ಲಿ ಆಮೇಲೆ ಅವರಿಗೆ ಚಾಕುವಿಂದ ಕುತ್ತಿಗೆಗೆ ಎಲ್ಲ ಗಾಯಪಡಿಸಿರ್ತಾರೆ. ಅದರಿಂದ ಅವರು ಅಲ್ಲೇ ಮೃತಪಟ್ಟಿರ್ತಾರೆ. ಇದ್ರ ಬಗ್ಗೆ ಆಗಲೇ ನಾವು ಕಂಪ್ಲೇಂಟ್ ರಿಜಿಸ್ಟರ್ ಆಗಿದೆ. ಇದರ ಜೊತೆಗೆ ನಾವು ತನಿಖೆ ನಡೆಸ್ತಾ ಇದ್ದೀವಿ. ಮತ್ತೆ ಆರೋಪಿತರನ್ನು ಕೂಡಲೇ ನಾವು ಪತ್ತೆ ಹಚ್ಚಿ ಆರೋಪಿಗಳ ಬಂಧನಕ್ಕೆ ಎಷ್ಟು ಆರೋಪಿ ಬಂಧನಕ್ಕೆ ನಾವು ಆಗಲೇ ಇವಾಗ 3 ಟೀಮ್ ಫಾರ್ಮ್ ಮಾಡಿದ್ದೀವಿ. ಸೊ ಎಂಟೈರ್ ಫೀಲ್ಡ್ ಬೇಸ್ ಕೂಡ ಪ್ಲಸ್ ಟೆಕ್ನಿಕಲ್ ಟೀಮ್ ಕೂಡ ನಾವು ಮಾಡಿದ್ದೀವಿ. ಅದ್ರ ಜೊತೆಗೆ ನಾವು ಪತ್ತೆ ಹಚ್ತಿದ್ದೀವಿ. ಅದ್ರ ಜೊತೆಗೆ ಇವರು ಮೃತಪಟ್ಟವರು ಆಗಲೇ ಇವ್ರ ಮೇಲೆ 5 ಪ್ರಕರಣಗಳಿದೆ. ಇವ್ರ ಮೇಲೆ ಇವರು ರೌಡಿ ಶೀಟರ್ ಇದ್ದಾರೆ. ಇವ್ರದಲ್ಲಿ 2022ರಲ್ಲಿ ಒಂದು ಬೆಟ್ಟಿಂಗ್ ಕೇಸ್ ಇದೆ. 2025ರಲ್ಲಿ ಒಂದು ಸೋಷಿಯಲ್ ಮೀಡಿಯಾದ ಕೇಸ್ ಇದೆ. ಮತ್ತೆ ಕರ್ನಾಟಕ ಪ್ರಾಹಿಬಿಷನ್ ಆಫ್ ಚಾರ್ಜಿಂಗ್ ಎಕ್ಸಾರ್ಬಿಟೆಂಟ್ ಇಂಟ್ರೆಸ್ಟ್ ಆಕ್ಟ್ ಅಲ್ಲಿ 2 ಪ್ರಕರಣಗಳಿದೆ. ಮತ್ತೆ ಒಂದು ಕಿಡ್ನಾಪಿಂಗ್ ಕೇಸ್ ಕೂಡ ಮುಂಡಗೋಡಲ್ಲಿ ರಿಜಿಸ್ಟರ್ ಆಗಿದೆ. 5 ಕೇಸಸ್ ಇದೆ. ಸೊ ಇದ್ರ ಬಗ್ಗೆ ಏನು ಕಾರಣಕ್ಕೋಸ್ಕರ ಆಗಿದೆ ಮತ್ತೆ ಯಾರು ಮಾಡಿದ್ದಾರೆ ಆರೋಪಿಗಳ ಸುಳಿವು ಏನಾದರೂ ಕೊಲೆ ಆರೋಪಿಗಳ ಸುಳಿವು ಪತ್ತೆ ಏನಾದ್ರು ಕೊಲೆ ಆರೋಪಿಗಳ ಸುಳಿವು ಏನಾದರೂ ಪತ್ತೆಯಾಗಿದೆ? ಇಲ್ಲ, ನಾವು ಇನ್ನು ತನಿಖೆ ನಡೀತಾ ಇದೆ. ಪತ್ತೆ ಆಗಿದೆ.